BJP ಮುಖಂಡ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಿಕ್ಷೆಗೊಳಗಾಗಿ ಜೈಲು ಸೇರಿರುವಂತಹ ವಿನಯ ಕುಲಕರ್ಣಿ ಈ ಪ್ರಕರಣವನ್ನು ಹ್ಯಾಂಡಲ್ ಮಾಡೋದರಲ್ಲಿ ಎಡವಿದರ ಎನ್ನುವಂಥ ಪ್ರಶ್ನೆ ಮೂಡುತ್ತದೆ. ಕೊಲೆ ಮಾಡುವ ಮೊದಲು ತೆಗೆದುಕೊಂಡಿದ್ದಂಥ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೊಲೆ ಆದ ನಂತರ ತೆಗೆದುಕೊಂಡಿದ್ದಂತಹ ನಿರ್ಧಾರಗಳನ್ನು, ತದನಂತರ ಈ ಪ್ರಕರಣದ ವಿಚಾರಣೆಯ ಹಂತದಲ್ಲಿ ತೆಗೆದುಕೊಳ್ಳಬೇಕಾಗಿದ್ದಂತಹ ಮುನ್ನೆಚ್ಚರಿಕೆಗಳನ್ನು ಅವರು ತೆಗೆದುಕೊಂಡಿಲ್ಲ ಎಂದು ಭಾಸವಾಗುತ್ತಿದೆ. ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಮುಖ್ಯವಾಗಿ ಗಣನೆಗೆ ಬರುವುದು ಆ ಪ್ರಕರಣದ ಮುಖ್ಯ ಸಾಕ್ಷಿದಾರರು. ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಇರಲಿಲ್ಲ, ಆದರೆ CCTV ಫೂಟೇಜ್ಗಳು ಇತ್ತು. ಅದನ್ನು ಎಲ್ಲ ಮರೆಮಾಚಿ ಡೂಪ್ಲಿಕೇಟ್ ಆರೋಪಿಗಳನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು. ಪೊಲೀಸ್ ಅಧಿಕಾರಿಗಳೇ ಈ ಒಳಸಂಚಿನಲ್ಲಿ ಭಾಗಿಯಾಗಿದ್ದರು. ಸ್ವತಃ ಪ್ರಕರಣದ ತನಿಖಾಧಿಕಾರಿ ಚೆನ್ನಕೇಶವ ಟಿಂಗಣಿಕರ್ ಅವರೇ ಕೇಸನ್ನು ಹಳ್ಳ ಹಿಡಿಸಿದ್ದರು. ತದನಂತರದ ಬೆಳವಣಿಗೆಯಲ್ಲಿ CBI ಅಧಿಕಾರಿಗಳು ತನಿಖೆ ನಡೆಸಿ ಪ್ರಕರಣದ ಒರಿಜಿನಲ್ ಆರೋಪಿಗಳನ್ನು ಬಂಧಿಸಿ, ಡೂಪ್ಲಿಕೇಟ್ ಆರೋಪಿಗಳನ್ನೂ ಬಂಧಿಸಿ, ಈ ಎಲ್ಲ ಷಡ್ಯಂತ್ರದಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಅವರನ್ನೆಲ್ಲರನ್ನೂ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಪ್ರಕರಣ ವಿಚಾರಣೆಗೆ ಬಂದಿತ್ತು. ಈ ಸಂದರ್ಭದಲ್ಲಿ CBI ಪರವಾಗಿ ಹಾಜರಾಗಿದ್ದಂಥ ವಕೀಲರಂದರೆ ಶಿವಾನಂದ ಪೆರ್ಲಾ ಮತ್ತು ಹೇಮಾ. ಕೊನೆಯ ಹಂತದಲ್ಲಿ ಆರ್ಗ್ಯುಮೆಂಟಿಗೆ ಬಂದವರು CBIನ ಹೆಚ್ಚುವರಿ ಸಾಲಿಸಿಟರ್ ಆಗಿದ್ದಂಥ VS ರಾಜು ಅವರು. ಹೇಮಾ ಅವರನ್ನು ಹೊರತುಪಡಿಸಿ ಶಿವಾನಂದ ಪೆರ್ಲಾ ಅವರು ಈ ಹಿಂದೆ ಸೌಜನ್ಯ ಪ್ರಕರಣದಲ್ಲಿ CBI ಪರವಾಗಿ ವಾದ ಮಾಡಿದ್ದವರು. ಸೌಜನ್ಯ ಪ್ರಕರಣ CBI ನ್ಯಾಯಾಲಯದಲ್ಲಿ ಬಿದ್ದು ಹೋಗಲು, ಆರೋಪಿ ಸಂತೋಷ್ ರಾವ್ ನಿರಪರಾಧಿ ಎಂದು ಸಾಬೀತಾಗಲು ಮುಖ್ಯ ಕಾರಣವಾದದ್ದೇ ಪ್ರಾಸಿಕ್ಯೂಷನ್ ವೈಫಲ್ಯ. ಅದೇ ವೈಫಲ್ಯ ಯೋಗೀಶ್ ಗೌಡ ಪ್ರಕರಣದಲ್ಲೂ ಆಗಬಾರದು ಎನ್ನುವ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡಂಥ CBI ಅಧಿಕಾರಿಗಳು ಮತ್ತೊಬ್ಬ ಪ್ರಾಸಿಕ್ಯೂಟರ್ ಹೇಮಾ ಅವರನ್ನು ಆ ಪ್ರಕರಣದ ವಿಚಾರಣೆಗೆ ನಿಯೋಜನೆ ಮಾಡಿತ್ತು. ಹೇಮಾ ಅವರು ಸಾಕ್ಷಿ ವಿಚಾರಣೆಯ ಸಂದರ್ಭದಲ್ಲಿ ಎಳ್ಳಷ್ಟು ಚ್ಯುತಿ ಬಾರದಂತೆ ಸಾಕ್ಷಿಗಳ ವಿಚಾರಣೆ ನಡೆಸಿದ್ದರು. CBI ಅಧಿಕಾರಿಗಳು ದಾಖಲೆಗಳಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೋ ಅದನ್ನು ನ್ಯಾಯಾಲಯದ ಟೇಬಲಿಗೆ ಮುಟ್ಟಿಸುವಲ್ಲಿ ಅವರು ಯಶಸ್ವಿಯಾಗಿದ್ದರು. ಪ್ರತಿಯೊಬ್ಬ ಸಾಕ್ಷಿಯು ಯಾವ ರೀತಿಯಲ್ಲಿ CBI ಅಧಿಕಾರಿಗಳ ವಿಚಾರಣೆ ಸಂದರ್ಭದಲ್ಲಿ ಹೇಳಿಕೆಗಳನ್ನು ನೀಡಿದ್ದಾರೋ ಅದೇ ರೀತಿ ನ್ಯಾಯಾಲಯದಲ್ಲಿಯೂ ಹೇಳಿಕೆಯನ್ನು ಕೊಡಿಸುವಲ್ಲಿ ಅವರು ಯಶಸ್ವಿಯಾಗಿದ್ದರು. ಆದರೆ 5 ಮಂದಿ ಸಾಕ್ಷಿದಾರರು ನ್ಯಾಯಾಲಯದಲ್ಲಿ ಪ್ರತಿಕೂಲ ಸಾಕ್ಷಿ ನುಡಿದಿದ್ದರು. ಅವರು ಯಾರು ಅಂತ ಹೇಳಿದರೆ, ಆ ಪ್ರಕರಣದಲ್ಲಿ ತನಿಖೆಯ ಸಂದರ್ಭದಲ್ಲಿ ಸಾಕ್ಷಿದಾರರಾಗಿದ್ದಂಥ ಪೊಲೀಸು ಸಿಬ್ಬಂದಿಗಳು ಮತ್ತು ವೈದ್ಯರು, ಇವರೆಲ್ಲರೂ ಪ್ರಾಸಿಕ್ಯೂಷನ್ ವಿಟ್ನೆಸ್ಗಳು. ಇವರು ನ್ಯಾಯಾಲಯದಲ್ಲಿ ತಿರುಗಿ ಬಿದ್ದಿದ್ದರು. ಅವರನ್ನು ಪ್ರತಿಕೂಲ ಸಾಕ್ಷಿ ಅಂತ ಹೇಳಿ ಪರಿಗಣಿಸಲಾಗಿತ್ತು. ಇದೀಗ ನ್ಯಾಯಾಧೀಶರು ಹೊರಡಿಸಿರುವಂತಹ ಆದೇ ಜಡ್ಜ್ಮೆಂಟ್ನಲ್ಲಿ ಅಷ್ಟೋ ಮಂದಿ ಪ್ರತಿಕೂಲ ಸಾಕ್ಷಿಗಳ ವಿರುದ್ಧ ಪ್ರತ್ಯೇಕವಾಗಿ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿ ತನಿಖೆ ಮಾಡಬೇಕು ಅಂತ ಆದೇಶ ಹೊರಡಿಸಿಲ್ಲ. ಯಾವುದೇ ಪ್ರತಿಕೂಲ ಸಾಕ್ಷಿಗಳನ್ನು ನ್ಯಾಯಾಲಯ ಬೇರೆಯೇ ಪ್ರಕರಣ ದಾಖಲಿಸಿ ತನಿಖೆ ನಡೆಸುವಂತೆ ಸೂಚನೆ ನೀಡಿದ ಇತಿಹಾಸ ಇಲ್ಲ. ಅಂಥ ಒಂದು ಇತಿಹಾಸವನ್ನು ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರು ಸೃಷ್ಟಿಸಿದ್ದಾರೆ. ವಿನಯ ಕುಲಕರ್ಣಿ ಅವರು ಧಾರವಾಡದವರು. ಅವರು ಅಲ್ಲಿ ದೊಡ್ಡ ಫಾರ್ಮ್ ಹೌಸ್ ಇದೆ, ಅವ್ರದ್ದು ಫಾರ್ಮ್ ಇದೆ.
ಸುಮಾರು 3,000ಕ್ಕೂ ಹೆಚ್ಚು ಜಾನುವಾರುಗಳು ಇದೆ. ಅವರಿಗೆ ಈ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ಹ್ಯಾಂಡಲ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅವರದ್ದೇ ಊರಿನ ಒಬ್ಬ ವಜಾಗೊಂಡಂಥ ಪೊಲೀಸ್ ಅಧಿಕಾರಿ ಸೌಜನ್ಯ ಪ್ರಕರಣವನ್ನು ನ್ಯಾಯಾಲಯದಲ್ಲಿ ವ್ಯವಹರಿಸಿದರು, ಅದು ಸಹ CBI ನ್ಯಾಯಾಲಯದಲ್ಲಿ. ಪರಿಣಾಮವಾಗಿ ಸೌಜನ್ಯ ಪ್ರಕರಣದಲ್ಲಿ ಇದ್ದಂಥ ಏಕಮೇವ ಆರೋಪಿ ಸಂತೋಷ್ ರಾವ್ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಬಿಡುಗಡೆಗೊಂಡಿದ್ದರು. ಆ ಸಾಕ್ಷ್ಯಾಧಾರಗಳನ್ನೆಲ್ಲ CBI ಒಟ್ಟು ಗೂಡಿಸಿತ್ತು. ಅದಕ್ಕಿಂತ ಮೊದಲು COD ಅಧಿಕಾರಿಗಳು ಒಟ್ಟುಗೂಡಿಸಿದ್ದರು. ಸ್ಥಳೀಯ ಪೊಲೀಸರು ತನಿಖೆ ನಡೆಸಿದ್ದರು. ಆದರೆ ಆ ಎಲ್ಲ ಸಾಕ್ಷ್ಯಾಧಾರಗಳನ್ನು ನ್ಯಾಯಾಲಯದ ಮೆಟ್ಟಿಲಿಗೆ ತಲುಪಿಸಲಿಕ್ಕೆ ಸಾಧ್ಯವಾಗದ ಕಾರಣಕ್ಕಾಗಿ ಸಾಕ್ಷ್ಯಾಧಾರಗಳ ಕೊರತೆ ಉಂಟಾಗಿತ್ತು. ಪರಿಣಾಮವಾಗಿ ಸಂತೋಷ್ ರಾವ್ ಬಿಡುಗಡೆಯಾಗಿದ್ದ. ಈ ಪ್ರಕರಣದಲ್ಲಿ ಸೌಜನ್ಯಳ ತಾಯಿ, ಮಾವ, ಚಿಕ್ಕಮ್ಮ, ತಂದೆ ಇವರು ಎಲ್ಲರೂ ನ್ಯಾಯಾಲಯದಲ್ಲಿ ಸುಳ್ಳು ಸಾಕ್ಷಿ ಹೇಳಿದ್ದರು. ನ್ಯಾಯಾಲಯದ ಮುಂದಿದ್ದಂಥ ಸಂತೋಷ್ ರಾವ್ನ ಪರಿಚಯವೇ ಇಲ್ಲ ಅಂತ ಎಕ್ಸ್ಟ್ರಾ ಫಿಟ್ಟಿಂಗ್ ಇಟ್ಟಿದ್ದರು. ಆ ಫಿಟ್ಟಿಂಗ್ ಇಡಲಿಕ್ಕೆ ಕಾರಣವಾದದ್ದು ಪ್ರಾಸಿಕ್ಯೂಷನ್ನ ವಿಫಲತೆ. ಆ ಕಾರಣಕ್ಕಾಗಿ ಆ ಪ್ರಕರಣ ನ್ಯಾಯಾಲಯದಲ್ಲಿ ಖುಲಾಸೆ ಆದದ್ದು. ಈ ಎಲ್ಲ ಷಡ್ಯಂತ್ರಗಳನ್ನು ರೂಪಿಸಿದ್ದು ಗಿರೀಶ್ ಮಟ್ಟಣ್ಣವರು ಎನ್ನುವುದಂತೂ ಸ್ಪಷ್ಟ. ಆರಂಭದಲ್ಲಿ ಸೌಜನ್ಯ ಕುಟುಂಬವನ್ನು ಬಳಸಿಕೊಂಡು ಪ್ರಕರಣವನ್ನು ಹಲ್ಲ ಹಿಡಿಸಲಿಕ್ಕೆ ನೋಡಿದ್ದು ಸೌಜನ್ಯ ಪರ ಹೋರಾಟಗಾರ ಅಂತ ಗುರುತಿಸಿಕೊಂಡು ಸಂತೋಷ್ ರಾವ್ ಪರ ಬ್ಯಾಟಿಂಗ್ ಮಾಡಿದ್ದಂಥ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು. ಆದ್ದರಿಂದ ಈ ಪ್ರಕರಣದಲ್ಲಿ ಸಂತೋಷ್ ರಾವ್ ಬಚಾವಾದ. ಯಾಕಂತ ಹೇಳಿದರೆ ಆ ತಂಡಕ್ಕೆ ಧರ್ಮಸ್ಥಳದ ಮೇಲೆ ಗೂಬೆ ಕೂರಿಸುವ ಅಗತ್ಯ ಇತ್ತು. ಅದು ಸಕ್ಸಸ್ಸು ಆಯಿತು. ವಿನಯ್ ಕುಲಕರ್ಣಿಯವರೂ ಸಹ ಈ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಬಚಾವ್ ಆಗಬೇಕಿದ್ದರೆ ಅವರದ್ದೇ ಊರಿನ ವಜಾಗೊಂಡ ಪೊಲೀಸ್ ಅಧಿಕಾರಿ ಗಿರೀಶ್ ಭಟ್ಟಣ್ಣವರನ್ನು ಬಳಸಿಕೊಂಡಿದ್ದರೆ ಸೌಜನ್ಯ ಕೇಸಿನಲ್ಲಿ ಯಾವ ರೀತಿಯಲ್ಲಿ CBIನ ಪ್ರಾಸಿಕ್ಯೂಟರ್ಗಳನ್ನು ಎಂಗೇಜ್ ಮಾಡಲಾಗಿತ್ತೋ ಅದೇ ರೀತಿ ಈ ಪ್ರಕರಣದಲ್ಲೂ ಎಂಗೇಜ್ ಮಾಡುವಂಥ ಸಾಧ್ಯತೆಗಳಿತ್ತು. ನ್ಯಾಯಾಲಯಕ್ಕೆ ಮಣ್ಣೆರಚುವ ಸಾಧ್ಯತೆಗಳು ಇತ್ತು. ಆದರೆ CBI ಅಧಿಕಾರಿಗಳು ತಮಗಿರುವ ಅನುಭವದ ಆಧಾರದಲ್ಲಿ ಶಿವಾನಂದ ಪೆರ್ಲರನ್ನು ಬದಿಗೆ ಇರಿಸಿಕೊಂಡು ಇನ್ನೊಬ್ಬ ಪ್ರಾಸಿಕ್ಯೂಟರನ್ನು ತಂದಿದ್ದರು. ಅವರೇ ಹೇಮಾ ಅವರು. ಪ್ರಾಮಾಣಿಕವಾಗಿ ಈ ಪ್ರಕರಣದಲ್ಲಿ ತನ್ನ ಕರ್ತವ್ಯವನ್ನು ಅವರು ನಿರ್ವಹಿಸಿದರು. ಎಸ್ ರಾಜು ಅವರು ಎಡಿಷನಲ್ ಸಾಲಿಸಿಟರ್ CBIಂದು. ಅವರು ಅಂತಿಮ ಹಂತದಲ್ಲಿ ಸುದೀರ್ಘವಾದ ವಾದ ಮಂಡನೆ ಮಾಡಿದ್ದಾರೆ. ಯಾವುದೇ ವಾದ ಮಂಡನೆ ಮಾಡುವುದಿದ್ದರೂ ಸಹ ಅದು ಸಾಕ್ಷಿಗಳ ವಿಚಾರಣೆಯ ಆಧಾರದಲ್ಲಿಯೇ ವಾದ ಮಂಡನೆ ಮಾಡಿದ್ದು. ಆ ವಾದ ಮಂಡನೆಗೆ ನ್ಯಾಯಾಲಯ ಅಸ್ತು ಎಂದಿದೆ. ಪರಿಣಾಮವಾಗಿ ವಿನಯ್ ಕುಲಕರ್ಣಿ ಮತ್ತವರ ಸಂಗಡಿಗರಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಇದೇ ರೀತಿಯ ಬದ್ಧತೆಯನ್ನು ಸೌಜನ್ಯ ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ತೋರಿಸ್ತಾ ಇದ್ದಲ್ಲಿ ಆ ಪ್ರಕರಣ 2024 ಜೂನ್ 18ರಂದು ಬರುವ ತೀರ್ಪು ಸಹ ಇದೇ ರೀತಿಯಾಗಿ ಇರುತ್ತಿತ್ತು. ಆ ಹೋರಾಟವೇ ಮುಗಿದು ಹೋಗುತ್ತಿತ್ತು ಎನ್ನುವುದಂತೂ ಸತ್ಯ.